ಅದೇ ರೀತಿ ಸ್ವಾಮಿಯು ಅವನ ತಲೆಯ ಮೇಲೆಯೇ ತನ್ನ ಹೆಜ್ಜೆಯನ್ನಿಟ್ಟನು. ಆ ಪಾದವು ಬಲಿಯ ತಲೆಯನ್ನು ವ್ಯಾಪಿಸುವಷ್ಟೇ ಹಿರಿದಾಗಿದ್ದಿತು. ಪರಮ ಧಾರ್ಮಿಕನೆನ್ನಿಸಿ ಇಹಪರಗಳೆರಡನ್ನೂ ತನ್ನೊಳಗೆ ಮಾಡಿಕೊಂಡಿದ್ದ ವೈರೋಚನೆಯ ಶಿರಪ್ರದೇಶವು ವಿಶಾಲತೆಯಲ್ಲಿ ಭೂವ್ಯೋಮಗಳಷ್ಟು ಇಲ್ಲದಿದ್ದರೂ ಶ್ರೇಷ್ಠತೆಯಲ್ಲಿ ಏನೇನೂ ಅವುಗಳಿಗೆ ಕಡಿಮೆಯಲ್ಲವೆಂದು ಅಂದೇ ಸಿದ್ಧಾಂತವಾಯಿತು. ಸ್ವಾಮಿಯು ಅಂತೆಯೇ ಅವನನ್ನು ರಸಾತಲಕ್ಕಿಳಿಸಿ ಅಲ್ಲೇ ಅವನಿಗೆ ದಿವ್ಯ ಭೋಗಗಳನ್ನೆಲ್ಲ ಒಲಿದಿತ್ತು. ನಿತ್ಯ ದರ್ಶನಾಪೇಕ್ಷಿಯಾಗಿದ್ದ ಅವನಿಗೆ ಅವನ ಮನೆ ಬಾಗಿಲಲ್ಲೇ ತಾನು ರಕ್ಷಕನಾಗಿರುವಂತೆ ತನ್ನ ಪೂರ್ಣಾನುಗ್ರಹವನ್ನು ದಯಪಾಲಿಸಿದನಂತೆ. ಶ್ರೀವಾಮನ ಮೂರ್ತಿಯು ತನ್ನ ಎರಡನೇ ಪಾದದ ಹೆಜ್ಜೆಯಾಗಿ ವ್ಯೋಮವನ್ನು ಅಳೆದಾಗ ಆ ಪಾದಾಂಗುಷ್ಟದಿಂದ ಗಂಗೆಯ ಜನ್ಮವಾಯಿತು. ಹರಿದು ಬರುತ್ತಿದ್ದ ಆ ಹರಿಪಾದ ತೀರ್ಥೋದಕವನ್ನು ಬಲಿಚಕ್ರವರ್ತಿಯ ಆ ದಾನ ಕರ್ಮದ ನಿರ್ಮಲ ಧಾರೆಯ ಪುಣ್ಯಜಲದೊಂದಿಗೆ ನನ್ನ ತಂದೆಯಾದ ಬ್ರಹ್ಮದೇವನು ತನ್ನ ಕಮಂಡಲುವಿನಲ್ಲಿ ತುಂಬಿಸಿಕೊಂಡನು. ಸೃಷ್ಟಿಕರ್ತನೇ ಆ ಮಹತ್ವದ ಪಾವಿತ್ರ್ಯವನ್ನು ಸಂಗ್ರಹಿಸಿಕೊಂಡವೆಂದ ಮೇಲೆ ಅದರ ವಿಶೇಷವನ್ನು ಬೇರೆ ಹೇಳಬೇಕಾಗಿಲ್ಲ. ಭೂಮಿಯನ್ನು ವ್ಯೋಮವನ್ನು ಒಂದೊಂದು ಪಾದದ ಹೆಜ್ಜೆಯಲ್ಲಿ ಅಡಗಿಸಿದ್ದ ಆ ಬೃಹದ್ರೂಪವಾದರೂ ಸಾಮಾನ್ಯವೇ? ಎಲ್ಲರಿಗಿಂತಲೂ ಕುಳ್ಳಗೆ ಕಿರಿದಾಗಿದ್ದ ವಾಮನ ಸ್ವಾಮಿಯು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಹಿರಿದಾಗಿ ಮೀರಿಯೂ ಇದ್ದನು. ಅದೇ ರೂಪವನ್ನು ಸತ್ಪುರುಷರೆಲ್ಲ ಕೂಡಿ ತ್ರಿವಿಕ್ರಮ ಸ್ವಾಮಿ ಎಂದು ಹೊಗಳಿದ್ದರು. ಅಂತಹ ವಿಶೇಷವನ್ನು ನೋಡುವ ಭಾಗ್ಯವು ಸಾಮಾನ್ಯವಾದುದಲ್ಲ. ನನಗೆ ಆಗ ಯೌವನ ಕಾಲ. ಇದೊಂದು ನನ್ನ ಜೀವನದ ಪರ್ವಕಾಲವೆಂದು ಬಗೆದು ನಾನು ಹೋಗಿ ಆ ವಿಶೇಷ ರೂಪವನ್ನು ನೋಡಿದ್ದೆ. ಮಾತ್ರವಲ್ಲ, ಕ್ರಮದಂತೆ ಆ ಸ್ವಾಮಿಯನ್ನು ನಮಸ್ಕರಿಸಬೇಕೆಂದು 27 ಬಾರಿ ಆ ಮಹಾಮೂರ್ತಿಗೆ ನಾನು ಪ್ರದಕ್ಷಿಣೆ ಬಂದಿದ್ದೆ. ನನಗೆ ಪ್ರಾಪ್ತಿಸಿದ ಯೋಗವೂ ಅಷ್ಟೇ. ಅಷ್ಟರಿಂದಲೇ ಆದರೂ ನಾನು ಧನ್ಯನೆಂದೇ ಬಗೆದಿರುವೆನು. ಆದರೇನು, ಈಗ ಯೌವನವಿಲ್ಲ, ಶಕ್ತಿಯೂ ಕಡಿಮೆ. ಆದರೂ ನಿಮ್ಮೆಲ್ಲರ ಉತ್ಸಾಹವನ್ನು ನೋಡಿ ಶ್ರೀರಾಮನ ಸೇವೆ ಇದೆಂದು ಬಹಳ ಪ್ರಯತ್ನಪಟ್ಟು ಹಾರಿದರೆ ನಾನು 90 ಯೋಜನದ ಅಗಲವನ್ನು ಹಾರಬಲ್ಲೆನು. ಆದರೆ ಅಷ್ಟರಲ್ಲಿ ಲಂಕೆ ಸಿಕ್ಕಿತೇ? ಇಲ್ಲ. 100 ಯೋಜನದಷ್ಟು ಹಾರಿದ್ದಲ್ಲದೆ ಅದು ಸಾಧ್ಯವೇ ಅಲ್ಲ. ಮತ್ತೆ ಕಾರ್ಯವಿದು ಪೂರೈಸುವುದೆಂತೂ? ಆ ಕೃತಕೃತ್ಯೆಯ ಪ್ರಾಪ್ತಿಯು ನನ್ನ ಭಾಗಕ್ಕೆ ಬಗೆದದ್ದೇ ಅಲ್ಲ. ಏನು ಮಾಡಲಿ ಎಂದು ನುಡಿದು ನಿರಾಸೆಯನ್ನೇ ನಿಟ್ಟುಸಿರನ್ನು ಬಿಟ್ಟನು. ಅಷ್ಟರಲ್ಲಿ ಅಂಗದನು, ಎಲ್ಲರಿಗಿಂತಲೂ ನಾನು ಕಿರಿಯನು. ನನ್ನ ಶಕ್ತಿಯು ಕಿರಿದಾಗಿರಬಹುದು. ಮಲಯಾಚಲದಲ್ಲಿ ಸಾವಿನ ಕುರಿತಾಗಿ ನಮ್ಮ ಹನುಮಂತನಿಂದ ಕೇಳಿದ ಮೇಲೆ ನನ್ನ ಮನಸ್ಸು ತೀರ ಪರಿವರ್ತನಗೊಂಡಿದೆ. ಸಾವೇ ಇಲ್ಲವೆಂಬಷ್ಟು ಧೈರ್ಯದಿಂದ ಅದನ್ನು ಎದುರಿಸುವ ಉತ್ಸಾಹವು ನನ್ನಲ್ಲಿ ತುಂಬಿದೆ. ಶ್ರೀರಾಮನಿಂದ ಅನುಗ್ರಹಿತರಾದ ನಾವು, ನಮ್ಮ ಸಮಗ್ರ ವಾನರ ಸ್ತೋಮವು ಆ ಮಹಾಮಹಿಮನ ಸೇವೆಯನ್ನು ಮಾಡಬೇಕಾಗಿರುವುದು ನಮ್ಮ ಜೀವನದ ಆದ್ಯ ಕರ್ತವ್ಯವು. ದಕ್ಷಿಣ ದಿಕ್ಕನ್ನೇ ಕುರಿತು ಬಂದಿರುವ ನಮ್ಮಲ್ಲಿ ಯಾರೂ 100 ಯೋಜನದಷ್ಟು ಹಾರಲಾಗದಿದ್ದರೆ ತೊಡಗಿರುವ ಕಾರ್ಯವು ಪೂರೈಸುವುದೆಂತು? ಸೀತಾದೇವಿಯು ಅಲ್ಲಿ ಲಂಕೆಯಲ್ಲಿಯೇ ಇರಬಹುದೆಂಬುದನ್ನು ಕಿವಿಯಿಂದ ಕೇಳಿದ ಮೇಲೆ ಇನ್ನು ಕಾಣದೇ ಹೋಗುವುದಾದರೂ ಹೇಗೆ? ನಮ್ಮ ಕಾರ್ಯಸಾಧನೆಗೆ ಅಡ್ಡವಾಗಿ ಬಿದ್ದಿರುವ ಸಮುದ್ರವಿದು ಶ್ರೀರಾಮನ ಸೇವೆಗೆ ವಿಘ್ನಕಾರಿಯಾಗಿದೆ. ಕಿಷ್ಕಿಂಧೆ ಯುವರಾಜನಾಗಿ ನಿಮ್ಮೆಲ್ಲರೊಂದಿಗೆ ಇಲ್ಲಿಯವರೆಗೂ ಬಂದು ಕಾರ್ಯವು ದುಸ್ತರವಾದುದೆಂದು ನಾನು ಹೇಗೆ ಹೇಳಲಿ? ನನ್ನಲ್ಲಿ ಅಷ್ಟು ಶಕ್ತಿ ಇಲ್ಲವೆಂಬುದು ನಿಜ. ಆದರೂ ಕಾರ್ಯದ ಉತ್ಸಾಹವು ದೇಹಶಕ್ತಿಯನ್ನು ವಿವರ್ಧಿಸುತ್ತಿದ್ದಂತೆ ನನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿ ಈ ಸಮುದ್ರವನ್ನೊಮ್ಮೆ ಹಾರಬಲ್ಲೆನು. ಆದರೆ ಅಲ್ಲಿಂದ ಹಿಂದಿರುಗಿ ಬರಲು ನನ್ನಿಂದ ಹೇಗೆ ಸಾಧ್ಯವೋ ನಾನರಿಯೆ. ಒಂದು ವೇಳೆ ಹಿಂದೆ ಬಾರದಿದ್ದರೆ, ಬರಲಾಗದಿದ್ದರೇನಂತೆ? ಅಷ್ಟನ್ನೇ ಆದರೂ ನಾನು ಮಾಡದಿರುವುದಕ್ಕಾಗುವುದಿಲ್ಲ. ಮತ್ತೇನಾದರೂ ಒಂದು ಆಗಿಯೇ ಆಗುತ್ತದೆ. ಆ ಸಾಹಸವಷ್ಟನ್ನಾದರೂ ನಾನು ಮಾಡಿಯೇ ಪೂರೈಸುತ್ತೇನೆ ಎಂದು ನುಡಿದು ಗರ್ಜಿಸಿದನು. ನಿಜ ನಿಜ, ಯುವರಾಜನಾದ ನೀನೇ ಇದ್ದು ಕಾರ್ಯವದು ಅಸಮರ್ಥತೆಯಿಂದ ಪೂರೈಸಲು ಪಡಲಿಲ್ಲವಾದರೆ ನಿನ್ನ ಗೌರವಕ್ಕೆ ಕೊರತೆ. ನೀನು ನಮ್ಮೊಂದಿಗೆ ಬಾರದಿರುತ್ತಿದ್ದರೆ ಆ ಮಾತು ಬೇರೆ. ಬಂದು ಹೀಗಾದರೆ ನಿಜವಾಗಿಯೂ ನಿನ್ನ ಗೌರವಕ್ಕೆ ಹಾನಿಯೇ. ಆದರೆ ಉತ್ಸಾಹಗೊಂಡು ಹಾರಿ ನೀನು ಮತ್ತೆ ಬರಲಾರದೆ ಅಲ್ಲಿ ಉಳಿದೇ ಹೋದರೆ ಇಲ್ಲಿ ನಮ್ಮ ಗತಿಯೇನು? ಅತ್ತ ನಿನ್ನ ಬಳಿಗೂ ಬರಲಾರೆವು, ಇತ್ತ ಸುಗ್ರೀವನಲ್ಲಿಗೂ ಹೋಗಲಾರೆವು.
ಅವನಲ್ಲಿ ಹೋಗಿ ಹೇಳುವುದೇನು? ನಿನ್ನನ್ನುಳಿದು ನಾವೇ ಹೋದರೆ ಅವರೆಲ್ಲ ಏನೆಂದಾರು? ಹಾಗಾಗಿ ನೀನು ಹಾರುವುದೂ ಬೇಡ. ಬೇಡ ಎಂದರೆ ಸಮುದ್ರವನ್ನು ಹಾರುವವರು ಯಾರು? ಅಯ್ಯೋ ಕಷ್ಟವೇ ರಾಮ ರಾಮ. ಹೀಗೂ ಸವನಿಸಬಹುದೆಂದು ನಾನು ನೆನೆಸಿರಲಿಲ್ಲ. ಏನು ಮಾಡಲಿ? ನಮ್ಮ ಮುಖ್ಯ ಪ್ರಾಣನು ಯಾವ ಮಾತನ್ನೂ ಆಡಲಿಲ್ಲ. ಓ ಅಂಗದ, ನಮ್ಮ ಗೌರವವು ಖಂಡಿತವಾಗಿಯೂ ಹೋಗಲಾರದು. ನಾವು ಹನುಮಂತನನ್ನು ಗಣಿಸಲೇ ಇಲ್ಲವಲ್ಲ. ಏನು ಪ್ರಮಾದವಾಯಿತು? ಇಂತಹ ಪ್ರಮಾದಗಳೇ ಕೆಲವು ವೇಳೆ ಅವಶ್ಯವಿಲ್ಲದ ಕೊರಗಿಗೆ ಕಾರಣವಾಗುವುದು. ನಿನ್ನ ಬಲದಲ್ಲಿ ಸರ್ವಶ್ರೇಷ್ಠನಾದ ಆಂಜನೇಯರು ಇರುವಾಗ ಸಂದೇಹವೇಕೆ? ನಮ್ಮಲ್ಲಿ ಸರ್ವಪ್ರಥಮವಾಗಿ ಶ್ರೀರಾಮನ ಅನುಗ್ರಹವನ್ನು ಪಡೆದವನು ಅವನೇ. ಮೇಲಾಗಿ ನಮ್ಮೆಲ್ಲರಿಗಿಂತಲೂ ಬಲ್ಲವನು. ಸೀತಾದೇವಿಯು ಇರಬಹುದಾದ ಸ್ಥಳ, ದಿಕ್ಕು ಇವೆರಡೂ ನಮಗೆ ತಿಳಿದು ಬಂದಿದೆ. ನೋಡಿ ಪರಾಮರ್ಶಿಸಿ ಬರುವ ಸಾಹಸಿ ಅಲ್ಲದೆ ಕಂಗೆಡುವಂತೆ ಯಾವ ಕಾಲಕ್ಕೂ ಆಗಲಾರದು ಎಂದು ಜಾಂಬವಂತನು ಅಂಗದನಿಗೆ ಧೈರ್ಯವನ್ನೇ ಹೇಳಿದನು. ಅಷ್ಟರಲ್ಲಿ ಎಲ್ಲರ ದೃಷ್ಟಿಯು ದೂರದಲ್ಲಿದ್ದ ಹನುಮಂತನ ಕಡೆಗೆ ಬಿತ್ತು. ಎಲ್ಲರೂ ಎದ್ದು ಅತ್ತ ನಡೆದರು. ಭಾಗವತ್ ಬರಬಳ್ಳಿ.